ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು BMPV ಕ್ರಿಯೇಷನ್ ಗೆ ಸ್ವಾಗತ. ಫ್ರೆಂಡ್ಸ್, ಏನಿದು ಬ್ಯಾಕ್ ಪಾರ್ಟ್ ಏನ್ ಕಟ್ ಮಾಡಿದ್ವಿ ನೆಕ್ಸ್ಟ್ ವಿಡಿಯೋದಲ್ಲಿ, ಅದೇ ಬ್ಯಾಕ್ ಪಾರ್ಟ್ ನ ಈ ರೀತಿ ಇಟ್ಕೊಂಡು ನಾನು ಮಾರ್ಕ್ ಅನ್ನೋದನ್ನ ಮಾಡ್ಕೊಂಡಿದೀನಿ ನೋಡಿ. ಇಲ್ಲೊಂದು ಮತ್ತೆ ಈ ರೀತಿ ಆರ್ಮೋಲ್ ನಾವು ಎಷ್ಟು ತೆಗ್ದಿದ್ವಿ ಅಷ್ಟೇ ಸಹ ಕೊಟ್ಟಿದೀನಿ. ಇಲ್ಲೂ ಅಷ್ಟೇ, ಇಲ್ಲೇ ಅವ್ರಿಗೆ ಇದ್ರದು ಪಾಯಿಂಟ್ ಇರೋದು, ಹಂಗಾಗಿ ಇಷ್ಟಿಷ್ಟನ್ನೇ ಕೊಟ್ಟಿದೀನಿ. ಓಕೆನಾ? ಇದಿಷ್ಟ ಆದ್ಮೇಲೆ ಇದು ಕಟಿಂಗ್ ಆಗಿದೆ. ಅವ್ರದ್ದು ಡೀಪ್ ಎಷ್ಟಿದೆ, ಫ್ರಂಟ್ ಡೀಪ್ ಎಷ್ಟಿದೆ ಅನ್ನೋದನ್ನ ನೋಡ್ಕೊಳ್ಳೋಣ. ಎರಡ್ ತರ ಫ್ರಂಟ್ ಡೀಪ್ ಅನ್ನೋದನ್ನ ನಾವು ಚೆಕ್ ಮಾಡ್ಬೋದು. ಯಾವ ರೀತಿ ಅಂತ ಹೇಳ್ಕೊಡ್ತೀನಿ. ಇದೇನಿದೆ ನೋಡಿ, ಈ ರೀತಿ ಸ್ಟ್ರೈಟ್ ಅನ್ನೋದನ್ನ ಮಾಡ್ಕೊಳ್ಳಿ. ಯಾವುದೇ ತರದ ಸುಕ್ಕು ಏನು ಬರಬಾರ್ದು. ಈ ರೀತಿ ಇಟ್ಕೊಂಡು ಈ ಟೇಪ್ ಅಲ್ಲಿ ಈ ರೀತಿ ಕೊಡಿ. ನೋಡಿ, 7 ಇಂಚಸ್ ಅನ್ನೋದು ಬಂದಿದೆ. 7 ಇಂಚ್ ಬಂದಿದೆ. ಮತ್ತೆ ಇನ್ನೊಂದ್ ರೀತಿ ಯಾವ ರೀತಿ ಚೆಕ್ ಮಾಡ್ಬೇಕು ಅಂದ್ರೆ ನೋಡಿ, ಇಲ್ಲಿ ಇದೇನಿದೆ ಪಾಯಿಂಟ್ 7 ಇದೆ. 7ಗೆ 1 ಇಂಚನ್ನ ಕಳೀರಿ. ಯಾಕೆಂದ್ರೆ ಡಾಟ್ ಎಲ್ಲ ಹಿಡ್ದಿರ್ತೀವಲ್ಲ, ಹಂಗಾಗಿ 1 ಇಂಚನ್ನ ಆಡ್ ಮಾಡ್ಕೊಂಡ್ರೆ ನಮ್ದು ರೆಡಿ ಏನಿದೆ ಅವ್ರದ್ದು 15.5 ಇದೆ. 15.5 ಇಲ್ಲಿ ನೋಡಿ, ಇಲ್ಲೇ ತೋರಿಸ್ತೀನಿ. 15.5 ರೆಡಿ ಇದೆ. ಆ ರೆಡಿಲಿ ತೆಗ್ದಾಗ 8 ಬರುತ್ತೆ. 1 ಇಂಚನ್ನ ಆಡ್ ಆಗ್ಬೇಕು. ಆಡ್ ಆದ್ರೆ 7 ಇಂಚಸ್ ಅನ್ನೋದು ಬರುತ್ತೆ. ಓಕೆನಾ? ಸ್ವಲ್ಪ ಕೆಮ್ಮಿದೆ, ತೋರಿಸ್ಕೊಡ್ತೀನಿ. ನಾವು ಅವ್ರದ್ದು ರೆಡಿ 15.5 ತಗೊಂಡಿದ್ವಿ ಅಲ್ವಾ, 15.5 ನೋಡಿ ಇಲ್ಲಿಗೆ ರೆಡಿ ಇದೆ. 15.5 ಒಂದು ಮಾರ್ಕ್ ಅನ್ನೋದನ್ನ ಮಾಡ್ಕೊಳ್ಳಿ. ಮತ್ತೆ ಇಲ್ಲಿ 2 ಇಂಚ್ ಅನ್ನೋದನ್ನ ಆಡ್ ಮಾಡ್ಬೇಕು. ಫ್ರೆಂಡ್ಸ್, ಇವ್ರೇನ್ ದಪ್ಪ ಇಲ್ಲ, ಹಂಗಾಗಿ ನಾನು 2 ಇಂಚನ್ನ ಆಡ್ ಮಾಡ್ತಿಲ್ಲ. ಇದು 2.5 ಇಂಚನ್ನ ಆಡ್ ಮಾಡ್ತಿಲ್ಲ, 2 ಇಂಚನ್ನ ಆಡ್ ಮಾಡ್ತಿದ್ದೀನಿ ಅಷ್ಟೇನೆ. ಇವ್ರಿಗೆ ಈ ರೀತಿ ಸ್ಟ್ರೈಟ್ ಒಂದು ಗೆರೆನ ಹಾಕೊಳ್ಳಿ. ಮತ್ತೆ ಇಲ್ಲೂ ಅಷ್ಟೇ ಈ ರೀತಿ ನಾವು ಎಲ್ಲಾ ಕಡೆನೂ ಮಾರ್ಕ್ ಎಲ್ಲೆಲ್ಲಿದೆ ಅಲ್ಲೆಲ್ಲ ನೀವು ಗೆರೆನ ಹಾಕಬೇಕು. ಈ ರೀತಿ ಹಾಕೊಂಡ್ರೆ ಪರ್ಫೆಕ್ಟ್ ಆಗೈತೆ ಅಂತ. ಇದು ಎಕ್ಸ್ಟ್ರಾ ಕೂಳಾಗ್ಬಿಟ್ಟಿರೋದು. ಇದಿಷ್ಟ ಆದ್ಮೇಲೆ ನಾನು ಹೇಳ್ಕೊಡ್ತೀನಿ ಫ್ರೆಂಡ್ಸ್. ಇಷ್ಟು ಇಲ್ಲಿಂದ ಇಲ್ಲಿವರೆಗೂ ಬ್ಯಾಕ್ ಪಾರ್ಟ್ ಅಲ್ಲಿ ನಾವು ಕಟಿಂಗ್ ಆಗಿದ್ದು. ಇದು ಎಕ್ಸ್ಟ್ರಾ 1 ಇಂಚು. ಯಾಕಂದ್ರೆ ಬ್ಯಾಕ್ ಪಾರ್ಟ್ ಅಲ್ಲಿ ಆಲ್ರೆಡಿ ನಾವು 1 ಇಂಚ್ ತಗೊಂಡಿದ್ವಿ. ಈಗ ಇನ್ನೊಂದ್ ಇಂಚ್ ತಗೊಂಡ್ರೆ 2 ಇಂಚಸ್ ಆಯ್ತು. ಇಲ್ಲಿಂದ 4 ಇಂಚಸ್ನ ಮೈನಸ್ ಇದ್ ಮಾಡಿ ಮಾರ್ಕ್ ಮಾಡ್ಕೊಳ್ಳಿ. ಇಲ್ಲೂ ಅಷ್ಟೇ 4 ಇಂಚಸ್ನ ಮಾರ್ಕ್ ಮಾಡ್ಕೊಂಡು ಮಧ್ಯದಲ್ಲಿ 3 ಇಂಚಸ್ ಮಾರ್ಕ್ ಮಾಡ್ಕೊಳ್ಳಿ. ಮತ್ತೆ ಇಲ್ಲಿ ಏನ್ ಬರುತ್ತೆ ಈ ಕಡೆ ಸೈಡು ಒಂದು 1/2 ಇಂಚ್ ಅಷ್ಟು. ನೀವು 1/2 ಇಂಚು ಹೊಲಿಗೆ ಸ್ಟಿಚಿಂಗ್ ಕೊಡ್ತಿದೀನಿ ಅಂದ್ರೆ 1/2 ಇಂಚ್ ತಗೊಳ್ಳಿ. 1/4 ಇಂಚ್ ಅಷ್ಟು ಕೊಡ್ತಿದೀನಿ ಅಂದ್ರೆ 1/4 ಇಂಚ್ ಅಷ್ಟು ತಗೊಳ್ಳಿ. ನೀವು ಎಷ್ಟು ಇಲ್ಲಿ ಸಿಂಗಲ್ ಪಟ್ಟಿ ಡಬಲ್ ಪಟ್ಟಿಗೆ ಸ್ಟಿಚಿಂಗ್ ಅನ್ನೋದನ್ನ ಹಾಕ್ತೀರಾ ಅಷ್ಟು ಮಾತ್ರ ತಗೋಬೇಕು, ಜಾಸ್ತಿ ತಗೊಳಕ್ ಹೋಗ್ಬೇಡಿ. ಇದಾದ್ಮೇಲೆ ನೋಡಿ, ಇಲ್ಲಿ ಏನ್ ನಾವು ಕ್ರಾಸ್ ಕಟಿಂಗ್ ಹಾಕಿದ್ವಿ, ಇಲ್ಲಿ 1/2 ಇಂಚ್ಗೆ ಮಾರ್ಕ್ ಅನ್ನೋದನ್ನ ಮಾಡ್ಕೋಬೇಕು. ಇಲ್ಲಿ ಕ್ರಾಸ್ ಅಲ್ಲಿ ಮಾರ್ಕ್ ಮಾಡ್ಕೊಂಡು ಈ ರೀತಿ ಸ್ವಲ್ಪ ಡೌನಿಂಗ್ ಅನ್ನೋದನ್ನ ಕೊಡಿ. ಯಾಕೆಂದ್ರೆ ನೀಟಾಗಿ ಫಿನಿಶಿಂಗ್ ಬರ್ಬೇಕು ಅನ್ನೋದಕ್ಕೋಸ್ಕರ. ಈ ತರ ಸ್ವಲ್ಪ ಕ್ರಾಸ್ ಮಾಡಾದ್ಮೇಲೆ ನೀವು ಸ್ಕೇಲ್ ಅಲ್ಲಿ ನಾವೇನ್ ಬಂದಿತ್ತು ತುದಿ ಅಲ್ಲಿಗೆ ಹಿಂಗೆ ಮಾರ್ಕ್ ಅನ್ನೋದನ್ನ ಮಾಡ್ಕೊಳ್ಳಿ. ಕಾಣಿಸ್ತಿದೆಯಲ್ಲ ಪಿಂಕ್ ಅಲ್ಲಿ ಕೊಟ್ಟಿರೋದೀಗ, ಇದು ಬ್ಯಾಕ್ ಪಾರ್ಟ್ದು, ಇದು ಫ್ರಂಟ್ ಪಾರ್ಟ್ದು. ಓಕೆನಾ? ಇಷ್ಟು ಹಾರ್ಮೋನ್ ಎಕ್ಸ್ಟ್ರಾ ತೆಗೆಯುವಂಥದ್ದು ಫ್ರಂಟ್ ಪಾರ್ಟ್ಗೆ. ಇದಾದ್ಮೇಲೆ ಇದು ಶೇಪ್ ಅನ್ನೋದನ್ನ ಈ ರೀತಿ ಕೊಟ್ಕೊಳ್ಳಿ. ಯು ಶೇಪ್ ಅಲ್ಲಿ ಕೊಡಿ. ಇಷ್ಟೇ ಫ್ರೆಂಡ್ ಪಟ್ಟಿ ಹಾರ್ಮೋನ್ ಕಟ್ ಮಾಡೋದು. ಈಗ ಅಲ್ಲಿ ನಾವು 7 ಇಂಚಸ್ ಅಂದಳು. ಈಗ ರೆಡಿ ಎಷ್ಟಿದೆ ಇವ್ರದ್ದು 15.5 ಇದೆ. 1/2 ಇಂಚ್ ಅನ್ನೋದು ನಾವು ಎಕ್ಸ್ಟ್ರಾ ತಗೊಂಡಿದೀವಿ. ಅಲ್ಲಿಗೆ 15.5 ಅಂದ್ರೆ ಇಲ್ಲಿ ನಾವು ಆಡ್ ಮಾಡ್ಬೇಕಾಗುತ್ತೆ ಫ್ರೆಂಡ್ಸ್. ಅಲ್ಲಿಗೆ 2 ಇಂಚ್ ಎಕ್ಸ್ಟ್ರಾ ಅಂದ್ರೆ ಅದಕ್ಕೆ 1/2 ಇಂಚ್ ಎಕ್ಸ್ಟ್ರಾ. ಅಲ್ಲಿಗೆ 1/2 ಇಂಚ್ ಎಕ್ಸ್ಟ್ರಾ ಆದ್ರೆ ನಿಮ್ಗೆ 2.5 ತಗೋಬೇಕಾಗುತ್ತೆ. ಅವ್ರದ್ದು ರೆಡಿ ಎಷ್ಟಿದೆ ಇದು ಪಟ್ಟಿ 7 ಇಂಚಸ್ ಇದೆ. 7 ಇಂಚ್ಗೆ 2.5 ಇಂಚ್ ಅನ್ನೋದನ್ನ ಆಡ್ ಮಾಡಿ 1 2 2.5 ಇಷ್ಟಂದ್ರೆ 9.5 ಬಂತು. 9.5 ಅಂದ್ರೆ ಲೆಡ್ಜ್ ಇಂದ ಇಲ್ಲಿಂದ 9.5ಗೆ ಮಾರ್ಕ್ ಅನ್ನೋದನ್ನ ಮಾಡ್ಕೊಳ್ಳಿ. ಮತ್ತೆ ಇಲ್ಲಿ ನೋಡಿ ಎಷ್ಟು ಬರುತ್ತೆ ಅಂತ, 8 ಇಂಚಸ್ ಬರ್ತಿದೆ. ಅಂದ್ರೆ ಅವ್ರ ಪಟ್ಟಿನ ಸ್ವಲ್ಪ ಎಕ್ಸ್ಟ್ರಾ ಅನ್ನೋದು ತಗೊಂಡಿದ್ದಾರೆ ಅಂತ ಅಲ್ಗ ಅರ್ಥ. ಇವ್ರದ್ದು ಅವ್ರು ಬಂದಿರೋದು 7.5. ಇಲ್ಲಿ ನೋಡಿದ್ರೆ ಇಷ್ಟು ತೋರಿಸ್ತಿದೆ. ಒಂದು 1/2 ಇಂಚ್ ಅನ್ನೋದನ್ನ ಕೊಟ್ಕೊಳ್ಳಿ.
ಕೊಟ್ಕೊಂಡಾದ್ಮೇಲೆ ಇಲ್ಲಿ ಎಷ್ಟಿದೆ ಪಟ್ಟಿ? 2.5 ಇದೆ, 3.5 ಇದೆ. 3.5 ಇದೆಯಾ ಪಟ್ಟಿ ಅಂತ ನೋಡ್ಕೊಳ್ಳಿ. ಮೇಲ್ಗಡೆ 3.5 ಮಾರ್ಕ್ ಅನ್ನೋದನ್ನ ಹಾಕೊಳ್ಳಿ. ಕರೆಕ್ಟ್ ಆಗಿರ್ಬೇಕು ಇದು ಅಷ್ಟೇ, ಏನಂದ್ರೆ ಸ್ವಲ್ಪ ಚಿಕ್ಕದು ದೊಡ್ಡದು ಆಗೋ ಚಾನ್ಸಸ್ ಇರುತ್ತೆ. ನೀವು ಇಲ್ಲ ಅಂತಂದ್ರು ಸಹ ಇನ್ನೂ ಒಂದ್ ರೀತಿ ನೀವು ಮಾರ್ಕ್ ಅನ್ನೋದನ್ನ ಮಾಡ್ಬೋದು. ಯಾವ ರೀತಿ ಅಂತಂದ್ರೆ, ಇದು ಫ್ರಂಟ್ ಡೀಪ್ ಆಯ್ತಲ್ವಾ, ಡೀಪ್ ಆದ್ಮೇಲೆ ಡಾಟ್ ಪಾಯಿಂಟ್ ಏನಿದೆ, ಈ ಡಾಟ್ ಪಾಯಿಂಟ್ ಇಂದ ಹಿಂಗೆ ಕವರಿಂಗ್ ಮಾಡ್ಬೋದು ನೋಡಿ. 1/2 ಇಂಚ್ ಬಿಟ್ಬಿಟ್ಟು ಈ ರೀತಿ ಮಾಡ್ಕೊಳ್ಳಿ. ಇಲ್ಲಿ ಏನ್ ಬರುತ್ತೆ ಲೆಡ್ಜ್, ಈ ಲೆಡ್ಜ್ಗೆ ಹಾಕೊಂಡು ಸಹ ನೀವು ಈ ತರ ಕ್ರಾಸ್ ಅನ್ನೋದನ್ನ ತೆಗಿಬಹುದು ಫ್ರೆಂಡ್ಸ್. ಇದು ಕರೆಕ್ಟ್ ಆಗಿದೆಯಾ ಫ್ರಂಟ್ ಡೀಪ್ ಅಂತ ನೀವು ಚೆಕ್ ಮಾಡ್ಬೇಕು ಅಂದ್ರೆ, ಅದೇ ಹೇಳ್ಕೊಟ್ನಲ್ಲ ಬ್ಯಾಕ್ ಪಾರ್ಟ್ ಅಲ್ಲಿ ನೀವು ಯಾವ ರೀತಿ ಚೆಕ್ ಮಾಡ್ಬೇಕು ಅಂತ, ಅದೇ ರೀತಿ ಫ್ರಂಟ್ ಪಾರ್ಟ್ ಅಲ್ಲೂ ನೀವು ಸಹ ಚೆಕಿಂಗ್ ಅನ್ನ ಮಾಡ್ಕೋಬೇಕಾಗುತ್ತೆ. ನೋಡಿ ಎಕ್ಸ್ಟ್ರಾ ಫ್ಯಾಬ್ರಿಕ್ ಇದು 1/2 ಇಂಚು ಅದ್ ಬಿಟ್ಟು ಈ ರೀತಿ ನೋಡಿ ಕರೆಕ್ಟ್ ಆಗಿ ಬಂದಿದೆ. ಇಲ್ಲಿ ಏನಿದೆ ಇದು ನಾವು ಸಿಂಗಲ್ ಪಟ್ಟಿ ಡಬಲ್ ಪಟ್ಟಿಗೆ ಹೋಗುತ್ತೆ, ಹಂಗಾಗಿ ಇದು ಕರೆಕ್ಟ್ ಆಗಿದೆ ಅಂತ ಅರ್ಥ. ಈಗ ಕಟಿಂಗ್ ಅನ್ನೋದನ್ನ ಹಾಕೊಳ್ಳೋಕೆ ಮುಂಚೆ ನಾನು ಇದು ಯಾವ ಕಟಿಂಗ್ ಮಾಡ್ತೀನಿ ಅಂದ್ರೆ ಫ್ರಿನ್ಸ್ ಕಟಿಂಗ್ ಅನ್ನೋದನ್ನ ಮಾಡ್ತಾ ಇದೀನಿ. ಅದನ್ನ ಹೇಗ್ ಮಾಡ್ಕೊಳ್ಳೋದು ಅಂತ ತೋರಿಸ್ತೀನಿ. ಇಷ್ಟು ನಿಮ್ದು ನಾರ್ಮಲ್ ಮಾರ್ಕ್ ಅನ್ನೋದು ನೀವು ಮಾಡ್ಕೊಂಡಿರೋದಲ್ವಾ. ಇದು ಚೆಸ್ಟ್ 40 ಸೈಜ್ ಇರೋದ್ರಿಂದ 40ನೇ ಎದೆ ಸುತ್ತಳತೆಯಲ್ಲಿ 10 ಭಾಗ ಮಾಡ್ಬೇಕು ಫ್ರೆಂಡ್ಸ್. 10 ಭಾಗ ಮಾಡಿದಾಗ 4 ಇಂಚಸ್ ಬರುತ್ತೆ. ಫೋರ್ ಇಂಚಸ್ಗೆ ಮಾರ್ಕ್ ಅನ್ನೋದನ್ನ ಮಾಡ್ಕೊಳ್ಳಿ. ಅದಾದ್ಮೇಲೆ ಇಲ್ಲಿಂದ ಇಲ್ಲಿಗೆ 1 ಇಂಚು, ಇಲ್ಲಿಂದ ಇಲ್ಲಿಗೆ 3/4 ಇಂಚನ್ನ ಮಾರ್ಕ್ ಅನ್ನೋದನ್ನ ಮಾಡ್ಕೊಳ್ಳಿ. ಇವರು ಡಾಟ್ ಪಾಯಿಂಟ್ ಮೇಲಿಂದ ಎಷ್ಟಿದೆ ಅಂತ ನೋಡ್ಕೋಬೇಕು. ನೀವು ಅಳತೆ ತಗೊಂಡ್ರೆ ಅಳತೆಲಿ ಗೊತ್ತಾಗುತ್ತೆ, ಇಲ್ಲ ಅಂದ್ರೆ ಇಲ್ಲ. ಡಾಟ್ ಪಾಯಿಂಟ್ ಬಂದು 10.5ಗೆ ಕೊಡ್ತಿದೀನಿ. ಇವ್ರು ಲೆಂತ್ ಉದ್ದ ಇದಾರೆ, ಹಂಗಾಗಿ ಇಲ್ಲಿಂದನೂ ಅಷ್ಟೇ ಅವ್ರದ್ದು ಎಷ್ಟಿದೆ 7 ಇಂಚಸ್, 3/4 ಬರುತ್ತೆ. ಈ 3/4 ಏನ್ ಬರುತ್ತೆ ಅಲ್ಲಿಗೆ ಮಾರ್ಕ್ ಅನ್ನೋದನ್ನ ಮಾಡ್ಕೊಂಡು ನೋಡಿ ಈ ಸ್ಕೇಲ್ ಅಲ್ಲಿ ಈ ರೀತಿ ಮಾರ್ಕ್ ಅನ್ನೋದನ್ನ ಕೊಡಿ. ಓಕೆನಾ? ಇದಾದ್ಮೇಲೆ ಇಲ್ಲಿ ಮಧ್ಯ ಪಾಯಿಂಟ್ ಏನಿದೆ ಈ ಪಾಯಿಂಟ್ಗೆ ಈ ಸ್ಕೇಲ್ ಅಲ್ಲಿ ಈ ರೀತಿ ಇಟ್ಕೊಳ್ಳಿ. ಕ್ರಾಸಿಂಗ್ ನೀಟಾಗಿ ಬರುತ್ತೆ ಅಂತ ಒಂದ್ಸಲ ನೋಡ್ಕೋಬೇಕು ಫ್ರೆಂಡ್ಸ್, ಸುಮ್ನೆ ಎಲ್ಲ. ಮತ್ತೆ ಇಲ್ಲೊಂದು 1/2 ಇಂಚು ಏನ್ ಬರುತ್ತೆ, ಈ 1/2 ಇಂಚು, ಈ 1/2 ಇಂಚ್ಗೆ ಇಲ್ಲಿ ಕವರಿಂಗ್ ಆಗ್ಬೇಕು. ಇದು ಅಟ್ಯಾಚ್ ಆಗ್ಬೇಕು. ಈ ರೀತಿ ಮಾರ್ಕ್ ಅನ್ನೋದನ್ನ ಮಾಡ್ಕೊಂಡು ನೀಟಾಗಿ ಕ್ರಾಸಿಂಗ್ ಅನ್ನೋದನ್ನ ಕೊಡಿ. ಓಕೆನಾ? ಇದೇನ್ ಬರ್ತು ಇಲ್ಲಿ ಎಕ್ಸ್ಟ್ರಾ ಏನಿದೆ ಅನ್ನೋದನ್ನ ನಾವು ಹೆಂಗ್ ಚೆಕ್ ಮಾಡೋದು ಅಂತ ಹೇಳ್ಕೊಡ್ತೀನಿ. 1/2 ಇಂಚ್ ತೆಗ್ದಿದೀವಲ್ಲ, ಈ 1/2 ಇಂಚ್ಗೆ ಮತ್ತೆ 1/2 ಇಂಚ್ ಇಲ್ಲಿ ಆಡ್ ಮಾಡ್ಬೇಕಾಯ್ತು. ಇದು ರೆಡಿ ಅಳತೆ ಇತ್ತು, ಇಲ್ಲಿ 10 ಇಂಚನ್ನು ರೆಡಿ ತಗೊಂಡಿದೀವಿ. ಇಲ್ಲಿ 1/2 ಇಂಚ್ ಎಕ್ಸ್ಟ್ರಾ ಅನ್ನೋದನ್ನ ಕೊಡ್ಬೇಕಾಗುತ್ತೆ. ಯಾಕಂದ್ರೆ ಇಲ್ಲಿ 1/2 ಇಂಚ್ ಹೋಗಿರೋದ್ರಿಂದ ನಾವ್ ಇಲ್ಲಿ 1/2 ಇಂಚ್ ಕೊಡ್ಬೇಕಾಗುತ್ತೆ. ಮತ್ತೆ 2 ಇಂಚಸ್ಗೆ ಮಾರ್ಕ್ ಅನ್ನೋದನ್ನ ಮಾಡ್ಕೊಳ್ಳಿ. ಇದಾದ್ಮೇಲೆ ಇಲ್ಲೂ ನಾವು ಚೆಕ್ ಮಾಡ್ಬೇಕು ಫ್ರೆಂಡ್ಸ್, ಇಲ್ಲಿ ಎಷ್ಟು ಬರುತ್ತೆ ಅನ್ನೋದನ್ನ ನಾವು ಚೆಕ್ ಮಾಡ್ಬೇಕು. ವೇಸ್ಟ್ ಎಷ್ಟಿದೆ ಅನ್ನೋದಕ್ಕಿಂತ ಇಲ್ಲಿ ಎಷ್ಟಿದೆ ನೋಡ್ಕೊಳ್ಳಿ. ಇದು ಇವ್ರಿಗೆ 8.75 ಇಂಚಸ್ ಬರ್ತಿದೆ. 8.75 ಇಂಚಸ್ ಇಲ್ಲಿ ಮಾರ್ಕ್ ಆಗ್ಬೇಕು. ನೋಡಿ ಇದಾಯ್ತಲ್ವಾ. ಇದಾದ್ಮೇಲೂ ಸಹ ಇಲ್ಲ 1/2 ಇಂಚು ನೀವು ಪೇಪರ್ ಕಟಿಂಗ್ ಮಾಡ್ಕೋತೀನಿ ಅಂದ್ರೆ ರೆಡಿ ಅಳತೆ ಮಾಡಿ 1/2 ಇಂಚ್ ಕಟ್ ಮಾಡ್ಕೋಬಹುದು. ನೀವು ಡೈರೆಕ್ಟ್ ಬಟ್ಟೆನ ಕಟಿಂಗ್ ಅನ್ನೋದನ್ನ ಮಾಡ್ತಿದೀರಿ ಅಂದಾಗ ಇಲ್ಲ 1/2 ಇಂಚ್ ಬಿಡ್ಬೇಕು, ಇಲ್ಲ 1/2 ಇಂಚ್ ಅನ್ನೋದನ್ನ ಬಿಡ್ಬೇಕಾಗುತ್ತೆ. ಬಿಟ್ಟಾದ್ಮೇಲೆ ಇಲ್ಲಿಂದ ಇಲ್ಲಿ ಮಾರ್ಕ್ ತಗೊಳ್ಳಿ. 2.75 ಬಂತು. ಮತ್ತೆ 2.75 ಇದೇನ್ ಪಾಯಿಂಟ್ ಮಾಡಿದ್ವಿ ಈ ಪಾಯಿಂಟ್ ಇಂದ ಲೆಕ್ಕ ತಗೊಳ್ಳಿ. 8.75 ಬಂತಲ್ವಾ, 8.75ಗೆ ಮಾರ್ಕ್ ಮಾಡ್ಕೊಳ್ಳಿ. ಎಷ್ಟು ಬಂತಂತ ಇನ್ನೊಂದ್ಸಲ ಚೆಕ್ ಮಾಡ್ಕೊಳ್ಳೋಣ. 8.25 ಬರ್ತಿದೆ. 1/2 ಇಂಚ್ ಅನ್ನೋದನ್ನ ಕಡಿಮೆ ಮಾಡೋಣ. ಇಲ್ಲಿ 1/2 ಇಂಚ್ ಕಡಿಮೆ ಆದ್ಮೇಲೆ ತಿರ್ಗಾ ಮತ್ತೆ 2 ಇಂಚಸ್ ಏನಿದೆ ಅಲ್ಲಿಗೆ ಎಕ್ಸ್ಟ್ರಾ ಫ್ಯಾಬ್ರಿಕ್ ನೀವು ಕೊಟ್ಕೋಬೇಕು. ಕೊಟ್ಕೊಂಡು ಸ್ಟ್ರೈಟ್ ಆಗಿ ಒಂದ್ ಗೆರೆನ ಹಾಕೊಳ್ಳಿ.
ಫ್ರಿನ್ಸ್ ಕಟ್ ಬ್ಲೌಸ್ ಅಲ್ಲಿ ನಾವು ಈ ತರ ಕಟಿಂಗ್ ಮಾಡಿದ್ರೆ ಯಾವ ರೀತಿ ಮಾರ್ಕ್ ಮಾಡ್ಕೋಬೇಕು ಅಂತ ಗೊತ್ತಾಯ್ತಾ ಫ್ರೆಂಡ್ಸ್. ಇಷ್ಟೇ ಇದು ಫ್ರಿನ್ಸ್ ಕಟ್ ಅಲ್ಲಿ ಮೆಥಡ್. ಇದಾದ್ಮೇಲೆ ಇಲ್ಲೂ ಸಹ ನೀವು ಡಾಟ್ ಪಾಯಿಂಟ್ ಅನ್ನ ಇಡ್ಬೇಕಾಗುತ್ತೆ. ನೀವೇನಾರ ಇದಾಗ್ತು ಅಂದ್ರೂ ಇದೇನ್ ಮಧ್ಯ ಭಾಗ ಬರ್ತಿದೆ, ಮಧ್ಯ ಭಾಗದಲ್ಲಿ ನೀವು ಮಾರ್ಕ್ ಅನ್ನ ಮಾಡ್ಬೇಕು. ಡಾಟ್ ಪಾಯಿಂಟ್ ಇಲ್ಲಿವರೆಗೂ ಹೋಗ್ಬೇಕಾಗುತ್ತೆ. ಓಕೆನಾ. ಇಲ್ಲಿ ನೀವು ಎಕ್ಸ್ಟ್ರಾ ಇತ್ತು ಅಂದ್ರೆ ಮಾತ್ರ ಡಾಟ್ ಹಿಡಿರಿ, ಇಲ್ಲಾಂದ್ರೆ ಹಿಡಿಯಕ್ಕೆ ಹೋಗ್ಬಿಡಿ. ನೀಟಾಗಿ ಫಿನಿಶಿಂಗ್ ಅನ್ನೋದು ಕೂರುತ್ತೆ. ಈಗ ಕಟಿಂಗ್ ಮಾಡೋಣ. ಅವ್ರು ಫ್ರಿನ್ಸ್ ಕಟ್ ಅಲ್ಲೇ ನೀಟಾಗಿ ಕೂರುತ್ತೆ ಅನ್ಬಿಟ್ಟು ನಂಗೆ ಫ್ರಿನ್ಸ್ ಕಟ್ ಅಲ್ಲೇ ಹೊಲಿಸ್ಕೊತಾ ಇದಾರೆ ಫ್ರೆಂಡ್ಸ್. ಇದೇನಿದೆ ಡೌನಿಂಗ್ ಸ್ವಲ್ಪ ತೆಗಿಲೇಬೇಕಾಗುತ್ತೆ. ಸ್ವಲ್ಪ ತೆಗಿರಿ ಲೈಟ್ ಆಗಿ, ಜಾಸ್ತಿ ತೆಗಿಯಕ್ ಹೋಗ್ಬಿಡಿ. ಇಲ್ಲಿ ಮಾರ್ಕ್ ಆಗಿದೆ, ಇದು 1/2 ಇಂಚ್ ಎಕ್ಸ್ಟ್ರಾ ಬಿಟ್ಟಿರೋದಲ್ವಾ, ಅಲ್ಲಿಗೆ ಮಾತ್ರ ನ್ಯಾಚ್ ಹೊಡ್ಕೊಳ್ಳಿ. ಇಲ್ಲಾಂದ್ರೆ ಇಲ್ಲಿ ರಿಂಕಲ್ಸ್ ಬಂದ್ಬಿಡುತ್ತೆ. ಇಲ್ಲಿ 1/2 ಇಂಚ್ ತೆಗಿಲೇಬೇಕು ನಾವು ಬಟ್ಟೆನ, ಇಲ್ಲಾಂದ್ರೆ ಖಂಡಿತ ರಿಂಕಲ್ಸ್ ಅನ್ನೋದು ಬಂದೇ ಬರುತ್ತೆ. ಇದೇನ್ ಪಾಯಿಂಟ್ ಹಾಕೊಂಡಿದ್ವಿ, ಪಾಯಿಂಟ್ಗೆ ಒಂದು ನ್ಯಾಚ್ ಹಾಕೊಳ್ಳಿ. ಆ ಪಾಯಿಂಟ್ ಈ ಪಾಯಿಂಟ್ ಎರಡು ಒಂದೇ ಸಮ ಕೂರ್ಬೇಕು ಫ್ರೆಂಡ್ಸ್. ಇದಾದ್ಮೇಲೆ ಇದು ಕೆಳಗಡೆಗೆ ಅನ್ನೋದನ್ನ ನೀವು ಈ ರೀತಿ ಮಾರ್ಕ್ ಅನ್ನೋದನ್ನ ಮಾಡ್ಕೊಳ್ಳಿ. ನಿಮ್ಗೆ ಕನ್ಫ್ಯೂಸ್ ಅನ್ನೋದು ಇರೋದಿಲ್ಲ. ನೋಡಿ ಫ್ರಂಟ್ ಪಾರ್ಟ್ ಇಷ್ಟೇನೆ. ಏನ್ ಫ್ರಂಟ್ ಪಾರ್ಟ್ ಬರುತ್ತೆ ಅಲ್ಗೂ ಹಂಗೆ ನಾಚ್ ಹಾಕೊಳ್ಳಿ. ನಿಮ್ಗೆ ಫ್ರಂಟ್ಗೆ ಈ ಕಡೆ ಸೈಡ್ ಕೂರ್ಬೇಕು ಅನ್ನೋದು ನಿಮ್ಗೆ ಗೊತ್ತಾಗುತ್ತೆ. ಇಷ್ಟೇ ಫ್ರೆಂಡ್ಸ್, ಥ್ಯಾಂಕ್ ಯು. ನನ್ನ ಚಾನಲ್ ಇಷ್ಟ ಆದ್ರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಕೊಡಿ. ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಸ್ಟಿಚಿಂಗ್ ವಿಡಿಯೋ ತೋರಿಸ್ಕೊಡ್ತೀನಿ.